ಯಾವಾಗಪ್ಪ ಮಾಕ್ ಡ್ರಿಲ್ ಆಗಿತ್ತು ಅಂದ್ರೆ 1971 ವಾರ್ ಟೈಮಲ್ಲಿ ಆಗಿತ್ತು. ಆಗ್ಲೂ ಪಂಜಾಬಲ್ಲಿ ಆಗಿದ್ದು, ಈಗಲೂ ಆಗಿರೋದು ಪಂಜಾಬಲ್ಲಿ. ಈಗ ನಾಳೆ ಎಲ್ಲ ಹಲವು ಕಡೆ ಆಗಬೇಕು ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಸರ್, ಈಗ ಮಾಕ್ ಡ್ರಿಲ್ ಬಗ್ಗೆ ಮಾತಾಡ್ತಾ ಇದ್ವಿ. 1971ನಲ್ಲಿ ಲಾಸ್ಟ್ ಮಾಕ್ ಡ್ರಿಲ್ ಆಗಿತ್ತು. ಈಗ ಎಲ್ಲ ಕಡೆ ಆಗಬೇಕು, ಹಲವು ಕಡೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಪ್ರಶ್ನೆ ಸರ್ ನಂದು, ಈಗ ಯುದ್ಧ ಆಯಿತು, ಅವರು ಕೂಡ ದೇಶದೊಳಗೆ ನುಗ್ಗಿದ್ರು ಅಂದಾಗ ಅವರ ಟಾರ್ಗೆಟ್ ಏನಾಗಿರುತ್ತೆ? ಕೇವಲ ಈಗ ಯಾರೊಬ್ರು ಬಂದರು ಈ ಕಬ್ಬಿನ ಗದ್ದೆ ಒಳಗೆ ಬಾಂಬ್ ಹಾಕೋಗಲ್ಲ, ಅವ್ರದ್ದು ಕೂಡ ಒಂದು ನಿರ್ದಿಷ್ಟ ಜಾಗ ಅಂತಿರುತ್ತೆ. ಡ್ಯಾಮೇಜ್ ಆದರೆ ದೊಡ್ಡ ಪ್ರಮಾಣದಲ್ಲೇ ಡ್ಯಾಮೇಜ್ ಮಾಡೋಗ್ಬೇಕು ಅನ್ನುವಂತಹ ಕಾನ್ಸಂಟ್ರೇಟ್ ಮಾಡ್ತಿರ್ತಾರೆ. ಏನೆಲ್ಲ ಜಾಗಗಳನ್ನ ಕಾನ್ಸಂಟ್ರೇಟ್ ಮಾಡ್ಬೋದು ಅವರು? ಆಮೇಲೆ ನಮ್ಮ ರಕ್ಷಣೆ ಯಾವುದ್ರ ಮೇಲೆ ಜಾಸ್ತಿ ಇರುತ್ತೆ? ಆಗ ನಾವು ಶತ್ರು ದೇಶಕ್ಕೆ ಏನ್ ಡ್ಯಾಮೇಜ್ ಮಾಡ್ತೀವಿ ಅಂತ ಮೊದಲು ಹೇಳ್ಬಿಡ್ತೀವಿ. ಒಂದು ಯುದ್ಧ ಆದಂತ ಸಂದರ್ಭದಲ್ಲಿ ಅವ್ರಿಗೆ ಸಾಮಾನಾಗ್ಲಿ ಗೂಡ್ಸ್ ಆಗ್ಲಿ ಅವರು ನಿರ್ದಿಷ್ಟ ಪ್ರದೇಶಕ್ಕೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ಗೆ ತಲುಪದಿರೋ ತರ ಫಸ್ಟ್ ರೋಡ್ ವೇಸ್ ನ ನಾವು ಡ್ಯಾಮೇಜ್ ಮಾಡ್ತೀವಿ. ಮೇಜರ್ ಆಗಿ ರೈಲ್ವೇಸ್ ಏನಿದೆ ಇದು ಒಂದು ದಿನದಲ್ಲಿ ಸರಿಪಡಿಸುವಂತ ಕೆಲಸ ಆಗಲ್ಲ. ನಿಜ, ರೈಲ್ವೇಸ್ ಯಾವಾಗ ಡ್ಯಾಮೇಜ್ ಆಗುತ್ತೆ, ನಿಮ್ ಮೇಜರ್ ಎಕ್ವಿಪ್ಮೆಂಟ್ಸ್, ವಾರ್ ಎಕ್ವಿಪ್ಮೆಂಟ್ಸ್ ಆಗ್ಲಿ ಬೇರೆ ಆಗ್ಲಿ, ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ನೀವು ಬರೀ ಟ್ರಕ್ ಅಲ್ಲೇ ತಗೊಂಡೋಗಲ್ಲ. ರೈಲ್ವೇಸ್ ಆಲ್ಸೋ ಪ್ಲೇಸ್ ಎ ಮೇಜರ್ ರೋಲ್. ರೈಲ್ವೇಸ್ ಆಗ್ಲಿ, ಈ ಬ್ರಿಡ್ಜಸ್ ಆಗ್ಲಿ, ಸಾಕಷ್ಟು ಡ್ಯಾಮೇಜ್ ಮಾಡೇ ಮಾಡ್ತೀವಿ. ನಮ್ಮ ಟಾರ್ಗೆಟ್ ಕೂಡ ಅದೇ ಇದೆ. ನಮಗ್ ಬಂದಿರೋ ಮಾಹಿತಿ ಏನಂದ್ರೆ ಡೆಲ್ಲಿಯಿಂದ ಈ ಬಾರಿ ಕೆಲವು ಕ್ರಿಕೆಟ್ ಸ್ಟೇಡಿಯಂ ಕೂಡ ಹೋಗುತ್ತೆ ಅಂತ. ಯಾಕಂದ್ರೆ ಎಷ್ಟು ಇವ್ರಿಗೆ ಡ್ಯಾಮೇಜ್ ಮಾಡಬೇಕು ಅಂದ್ರೆ ತಿರುಗಿ ಮುಟ್ಟಿ ನೋಡ್ಕೊಬೇಕು. ನೆಕ್ಸ್ಟ್ ಅದನ್ನ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೂ ಆಗ್ಬಾರ್ದು, ಬರೀ ಸಾವು ನೋವು. ಹೌದು. ಈಗ ಅವ್ರ ಟಾರ್ಗೆಟ್ಸ್ ಅದೇ ಇದೆ. ಮೇಜರ್ ರೋಡ್, ಕನೆಕ್ಟಿವ್ ರೋಡ್ಸ್ ಏನಿದೆ ಜಮ್ಮು ಕಾಶ್ಮೀರದಾಗ್ಲಿ, ಈ ಅಟಲ್ ಟನಲ್ ಏನ್ ಮಾಡಿದೀವಿ ಈಗ, ಸೊ ಬಾರ್ಡರ್ ಏರಿಯಾದಲ್ಲಿ ನಾವೇನು ಇನ್ಫ್ರಾಸ್ಟ್ರಕ್ಚರ್ ಮಾಡಿದೀವಿ, ಆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಇವರು ಸಾಕಷ್ಟು ದಾಳಿ ಮಾಡಿ ಅದನ್ನ ಧ್ವಂಸ ಮಾಡಿ ಬಾರ್ಡರ್ ಏರಿಯಾನ ಡ್ಯಾಮೇಜ್ ಮಾಡಬೇಕು ಅಂತ ಸಾಕಷ್ಟು ಶತ್ರು ರಾಷ್ಟ್ರ ಈಗಾಗಲೇ ಅದನ್ನ ರೂಪರೇಷೆ ಮಾಡಿದೆ, ಪ್ಲಾನಿಂಗ್ ಮಾಡಿರುತ್ತೆ. ನಾವು ಒಂದು ಕಡೆ ನಮ್ಮ ಎಕ್ವಿಪ್ಮೆಂಟ್ನ, ನಮ್ಮ ದೇಶದ ಒಳಗಡೆ ಇರೋ ಇನ್ಫ್ರಾಸ್ಟ್ರಕ್ಚರ್ನ ನಾವು ಕಾಪಾಡ್ಕೊಬೇಕು. ಶತ್ರು ದೇಶಕ್ಕೆ ಏನ್ ಪಾಠ ಕಲಿಸ್ಬೇಕು, ಯುದ್ಧ ಮಾಡಿ ಅವ್ರ ಮೇಲೆ ಹೋರಾಟ ಮಾಡಬೇಕು. ಇದು ಒಂಥರ ಮೇಜರ್ ಟಾಸ್ಕ್ ಆಗಿರುತ್ತೆ ಈ ಸಂದರ್ಭದಲ್ಲಿ, ಚಾಲೆಂಜಿಂಗು. ಯಾಕಂದ್ರೆ ಯಾವ ದೇಶ ಯಾರಿಗೆ ಏನ್ ಎಕ್ವಿಪ್ಮೆಂಟ್ ಯಾವಾಗ ಕೊಡ್ತಾರೆ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋದೇ ಕೆಲವು ಹಿಡನ್ ಎಕ್ವಿಪ್ಮೆಂಟ್ ನಮ್ಮಲ್ಲಿ ಬಳಿ ಇದೆ. ಅದು ಪ್ರಪಂಚಕ್ಕೆ ನಾವು ತೋರಿಸಿಲ್ಲ ಕೆಲವೆಲ್ಲ. ಅಂದ್ರೆ ಅವ್ರು ಅನ್ಕೊಂತಾರೆ ಇಂತಿಷ್ಟು ಮಾತ್ರ ಇದೆ ಇವ್ರ ಹತ್ರ, ಇದು ಮಾತ್ರ ಇದೆ ಅಂತ. ಸೊ ಹಿಡನ್ ಎಕ್ವಿಪ್ಮೆಂಟ್ ಏನಿದೆ 100%. ಯಾಕಂದ್ರೆ ಶತ್ರು ಗೊತ್ತಾಗಬಾರ್ದು ನನ್ನ ಹತ್ರ ಇರೋ ಅಸ್ತ್ರ ಯಾವುದು, ನಾನು ಏನ್ ನೆಕ್ಸ್ಟ್ ಪ್ಲೇ ಮಾಡ್ತೀನಿ, ಯಾವ ರೋಲ್ ಇದೆ, ಏನ್ ಮೇಜರ್ ಆಗಿ. ಹೌದು. ಒಂದು ಟ್ಯಾಕ್ಟಿಕ್ ಆಗಿ ಮಾಡುವಂಥದ್ದು. ನಮ್ಮಲ್ಲಿ ಏನು ಸ್ಪೆಷಲೈಸ್ಡ್ ಈ DRDO ಎಲ್ಲ ಏನು ಸ್ಪೆಷಲೈಸೇಷನ್ ಮಾಡಿ ನಮಗೆ ಕೊಟ್ಟಿದೆ ಎಕ್ವಿಪ್ಮೆಂಟ್, ಅದನ್ನ ಈ ವಾರ್ ಫೀಲ್ಡ್ ಅಲ್ಲಿ ಅಂದ್ರೆ ನೆಕ್ಸ್ಟ್ ಯುದ್ಧ ಆದಂತ ಸಂದರ್ಭದಲ್ಲಿ ಪ್ರಪಂಚ ನೋಡುತ್ತೆ, ಓ ಇಂಡಿಯಾ ಹತ್ರ ಈ ಟೆಕ್ನಾಲಜಿ ಇದೆಯಾ ಅನ್ನೋ ವಾರ್ ಟೈಮಲ್ಲಿ ಗೊತ್ತಾಗುತ್ತೆ. ಅದನ್ನ ಹೈಡ್ ಮಾಡಿ ನಾವ್ ಯಾವತ್ತೇ ಆಗಿ ಶತ್ರು ದೇಶದ ಮೇಲೆ ಹೋಗ್ಬೇಕಾಗುತ್ತೆ. ಮಾತಾಡ್ತೀನಿ ಸರ್ ನಿಮ್ಮ ಹತ್ರ. ಫಾರೂಕ್ ಅವರು ಮುಸ್ಲಿಂ ಮುಖಂಡ ನಮ್ಮ ಜೊತೆ ಈಗ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಲ್ಸೋ ನಾನು ಇವತ್ತು ಧರ್ಮದ ಬಗ್ಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಚರ್ಚೆಯನ್ನ ಮಾತಾಡಲ್ಲ, ಕೂಗಾಡ್ಸೋದು ಇಲ್ಲ. ನನ್ನ ಪ್ರಶ್ನೆ ಜನಸಾಮಾನ್ಯರಾಗಿ ನಿಮ್ಮನ್ನ ಕೇಳ್ತೀನಿ, ಯುದ್ಧ ಆಗುತ್ತೆ ಅನ್ನುವ ವಾತಾವರಣ ಇರುವಾಗ ನಿಮ್ಮ ಅಭಿಪ್ರಾಯ ಏನು? ಯುದ್ಧ ಬೇಕಾ ಬೇಡವಾ? ಖಂಡಿತ. ಯಾಕಂದ್ರೆ ನಮ್ಮ ಮೇಲೆ ಕಲ್ಲೆಸ್ದಾದ್ಮೇಲೆ ನಾವು ತಿರುಗೇಟ್ ಕೊಡಲೇಬೇಕು. ಯಾಕಂದ್ರೆ ಇವತ್ತು ನಾವೇನಾದ್ರೂ ಕುತ್ಕೊಂಡ್ಬಿಟ್ರೆ ನಾಳೆ ಮತ್ತೊಮ್ಮೆ ದಾಳಿ ಮಾಡ್ತಾರೆ, ಮತ್ತೆ ನಮ್ಮ ಧರ್ಮಕ್ಕೂ ಧಕ್ಕೆ ಬರುವಂತ ಕೆಲಸಗಳು ಮಾಡ್ತಾರೆ. ಯಾಕಂದ್ರೆ ನಮ್ಮ ಧರ್ಮದ ಹೆಸರೇ ತಗೊಂಡು ಅವ್ರು ಮಾಡೋದು. ನಾನು ಮುಂಚೆನೂ ಹೇಳಿದ್ದೀನಿ, ಯಾರು ಒಬ್ಬ ವ್ಯಕ್ತಿ ಪ್ರಾಣ ತೆಗಿತಾನೆ ಅವನು ಯಾವುದೇ ಧರ್ಮಕ್ಕೆ ಸೀಮಿತ ಇಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಬೇಕಾದರೆ ಅಂಥ ಸಮಯ ಸಂದರ್ಭ ಬಂದಾಗ ಎಲ್ಲರೂ ಹೇಳ್ತಾರೆ ನನ್ನ ಮನೆಯಿಂದ ಒಬ್ಬನ್ನ ಕಳಿಸ್ತೀವಿ ಅಂತ. ನಮ್ಮ ಮನೆಯಿಂದ 4 ಜನನ ನಾವು ಕಳಿಸ್ತೀವಿ. ಯಾಕಂದರೆ ಈ ದೇಶಕ್ಕೋಸ್ಕರ, ಈ ದೇಶದ ಮಣ್ಣಕ್ಕೋಸ್ಕರ ನಾವು ಏನು ಮಾಡಿದ್ರೂ ಕಮ್ಮಿನೇ. ಯಾಕಂದರೆ ನಾವು ನಮ್ಮ ಇಸ್ಲಾಮಲ್ಲಿ ಮತ್ತೆ ಹುಟ್ಟಿ ಬರ್ತೀವಿ ಅಂತ ಇಲ್ಲ, ಆದರೆ ಮತ್ತೆ ಹುಟ್ಟಿ ಬರೋ ಅಂಥ ಒಂದು ಏನಾದರೂ ನಮ್ಮಲ್ಲಿ ಇದ್ದಿದ್ರೆ ನಾವು ಮತ್ತೆ ಇದೇ ಭಾರತ ದೇಶದಲ್ಲಿ ಹುಟ್ಟು ಬರಬೇಕು. ನಾವು ಈ ಭಾರತ ಮಣ್ಣಿಗೆ ನಾವು ಎಷ್ಟು ಇದ್ಕೊಟ್ರೇನು ಕಮ್ಮಿನೇ. ಏನ್ ಪ್ರಾಬ್ಲಮ್ ಗೊತ್ತಾ ಸರ್, ಒಬ್ರು ನೀವು ಹಿಂಗಂತೀರಿ, ಇನ್ನೊಬ್ರು ಇನ್ನೊಂದು ರೀತಿ. ಮೇಡಮ್ ನೋಡಿ, ನಾನು ಮುಂಚೆನೂ ಹೇಳಿದ್ದೀನಿ, ಯಾರೋ ಒಬ್ರು ಇಬ್ರು ಮಾಡೋ ಕಿಡಿಗೇಡಿಗಳಿಗೆ ಇಡೀ ಧರ್ಮದ ಮೇಲೆ ಬರ್ತಾರೆ, ಎಲ್ಲರ ಮೇಲೆ ಬರಬಾರ್ದು. ಯಾಕಂದ್ರೆ ನೋಡಿ, ತಮಗೂ ಗೊತ್ತು ಭಗವದ್ಗೀತೆಯಲ್ಲಿ ಇವತ್ತು ನೋಡಿ, ರಾಮ ಇರೋ ಕಡೆ ಜಾಗದಲ್ಲಿ ರಾವಣನೂ ಇದ್ದಾನೆ. ಅದಕ್ಕೆ ರಾಮನ್ಗೂ ನಾವು ರಾವಣನ್ಗೂ ಹೋಲಿಕೆ ಮಾಡೋಕ್ಕಾಗಲ್ಲ. ನಾನು ಹೇಳ್ತಾ ಇರೋ ಒಂದು ವಿಚಾರನ ನೀವು ಬೇರೆ ರೀತಿನ ತಗೊಂಡ್ಬೇಡಿ. ಯಾಕಂದ್ರೆ ನಮ್ಮ ಧರ್ಮದಲ್ಲೂ ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಪ್ರತಿಯೊಂದು ಧರ್ಮದಲ್ಲೂ ಇದ್ದಾರೆ. ಆದ್ರೆ ಎತ್ತಿ ತೋರಿಸೋದು ರಾಮ ಅಂತ ತಗೊಂಡಾಗ ರಾವಣನ್ ಕೆಲ ಗುಣಗಳನ್ನು ಹೊಗಳಬೇಕಾಗುತ್ತೆ, ಹಂಗ್ ನಡ್ಕೊಂಡು ಬಹಳ ಅದ್ಭುತವಾದ ಗುಣಗಳೂ ಇದೆ ರಾವಣದಲ್ಲೂ. ಆದ್ರೆ ನಾನು ಹೇಳೋದೇನ್ ಗೊತ್ತಾ, ಒಂದ್ ಸಿಂಪಲ್ ಆಗಿ
ಕೆಲವರು ಇರ್ತಾರೆ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಅಂದರೆ ಆ ಧರ್ಮಕ್ಕೆ ಒಂದು ಕೆಟ್ಟ ಹೆಸರು ಬರೋ ಥರ ನಾವು ಮಾತಾಡ್ಬೋದು. ನಾನು ಅನ್ನೋದು ರಾವಣನ್ ತಿಂತೆ ಬಿಟ್ರೆ ಬೇರೆ ರೀತಿಯ ಕೆಟ್ಟ ಗುಣಗಳನ್ನ ತಾವು ಲೈಕ್ ಏನ್ ಹೇಳ್ತಾರೆ ಮುಂದಕ್ಕೊಂದು ಇಲ್ಲೇ ಒಂದು ಮಾಡ್ತಾ ಇರ್ಲಿಲ್ಲ. ಇದೇ ದುರಾಕಾರದಿಂದ ತಾನೇ ನಾನು ಹೇಳ್ತಾ ಇರೋದು. ಇವಾಗ ನಾನು ಮುಸಲ್ಮಾನ ನಾನು ಮಾಡ್ತಾ ಇರೋದು ನನ್ನ ಏನು ಹೇಳೋದು ನನ್ನ ಧರ್ಮಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇವ್ರು ಬಂದು ಇಳಿದು ಅಮಾಯಕರನ್ನ ಸಾಯಿಸ್ತಾರಲ್ಲ, ಇದು ಯಾವ ನ್ಯಾಯ ಮೇಡಮ್? ಅವ್ರನ್ನ ನಾವು ನಮ್ಮ ಧರ್ಮಕ್ಕೆ ಸೇರಿಸ್ಕೊಳ್ಬೇಕಾ ಹೇಳಿ ನೀವೇ? ಅದು ನೀವು ಡಿಸೈಡ್ ಮಾಡ್ಬೇಕು ಸರ್. ಚರ್ಚೆಯನ್ನು ಮುಂದುವರ್ಸೋಣ. ಶಶಾಂಕ್ ಸರ್, ಇನ್ನೊಂದು ಪ್ರಶ್ನೆ. ಈ ಪಾಕಿಸ್ತಾನದವ್ರದ್ದು ಒಂದ್ ರೀತಿ ಇದು ನಗಾಡ್ಬೇಕಾ ಅಥವಾ ಹೆಂಗೆ ತಗೊಳ್ಬೇಕು ಅಂತ ಗೊತ್ತಿಲ್ಲ. ಮಾತೆತ್ತರ ಬಾಂಬ್ ಹಾಕ್ತಿವಿ ಅಂತಾರೆ. ಅದೇನು ದೀಪಾವಳಿ ಸಿಗೋ ಆಟಮ್ ಬಾಂಬ್ ಸರ್? ನ್ಯೂಕ್ಲಿಯರ್ ಬಳಸೋಕ್ಕೂ ಕೆಲವೊಂದು ರೂಲ್ಸ್ಗಳಂತ ಇರುತ್ತಲ್ವಾ? ಅವ್ರ ಹತ್ರ ಮಾತ್ರ ಅಲ್ಲ, ಅವ್ರ 4 ಪಟ್ಟು ನಮ್ಮ ಹತ್ರನೂ ಇರುತ್ತೆ. ಅದೊಂದು ಅಷ್ಟೊಂದು ಸುಲಭವಾಗಿ ಅಡ್ಡಾಡ್ಕೊಂಡು ಹೇಳ್ಬೋದಾ ಬಾಂಬ್ ಹಾಕ್ತಿವಿ ಅಂತ? ಅವ್ರಿಗೆ ಮಕ್ಕಳಾಟ ಆಗ್ಬಿಟ್ಟಿದೆ. ಅದರಲ್ಲಿ ಒಂದು ಡಿಸಿಪ್ಲಿನರಿ ಕಮಿಟಿನೂ ಇಲ್ಲ, ಡಿಸಿಪ್ಲಿನ್ ಆಗಿರೋ ಒಬ್ಬ ಲೀಡರ್ಸು ಇಲ್ಲ. ನೋಡಿ, ನಮ್ಮ ದೇಶ ಹೇಗಿದೆ, ಪ್ರತಿಯೊಬ್ಬ ಸೈನಿಕನೂ ದೇಶನ ನನ್ನ ತಾಯಿ ಅಂತ ಹೇಳ್ತಾರೆ. ಪಾಕಿಸ್ತಾನದಲ್ಲಿ ಅದಿಲ್ಲ. ಈಗ ನಿಮಗೂ ಗೊತ್ತಿರುತ್ತೆ, ಸಾಕಷ್ಟು ಜನ ಸರಿಸುಮಾರು ಒಂದು 2000 ಅಷ್ಟು ಸೈನಿಕರು ಆಫೀಸರ್ಸು ರಾಜೀನಾಮೆ ಕೊಟ್ಟಿದ್ದಾರೆ. ಅಲ್ಲಿನ ಒಬ್ಬ ಜನರಲ್ಲು ಏನಾದರೂ ಯುದ್ಧ ಆದಂಥ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಪ್ಯಾರಲಲ್ ಆಗಿ ನನಗೊಂದು ಮನೆ ಇರಲಿ ಅಂತ UK ಯಲ್ಲಿ ಮನೆ ಮಾಡ್ಕೊಂತಾರೆ. ಅಲ್ಲಿನ ಒಬ್ಬ ಲೀಡರ್ ಹೇಳ್ತಾರೆ ಸರ್, ಕೆಲವರು ನಾನು ಬ್ರಿಟನ್ನಿಗೆ ಓಡೋಗ್ತೀನಿ ಅಂತ ಬಾಯ್ ಬಿಟ್ಟು ಹೇಳ್ತಾರೆ. ಸೇನೆಯಲ್ಲಿ ಲೀಡರ್ಶಿಪ್ ತುಂಬಾ ಮುಖ್ಯ. ನಮಗೆ ಲೀಡ್ ಮಾಡುವಂತ ನಾವು CEO ಅಂತ ಏನು ಹೇಳ್ತೀವಿ, ಕಮಾಂಡಿಂಗ್ ಆಫೀಸರ್ ಎಷ್ಟು ಸ್ಟ್ರಾಂಗ್ ಆಗಿರ್ತಾರೆ, ಎಷ್ಟು ಹುಮ್ಮಸ್ನ ನಮಗೆ ತುಂಬುತ್ತಾರೆ, ಅದ್ರ ಮೇಲೆ ಹಿಂದೆ ಇರುವಂತ ಸೈನಿಕರು ಬೆಟಾಲಿಯನ್ ಮುಂದೆ ಹೋಗ್ತಾರೆ. ಅಂತದ್ರಲ್ಲಿ ಅವರಲ್ಲಿ ಆ ಹುಮ್ಮಸ್ಸು ಇಲ್ಲ, ಆ ತರ ಸೇನಾಧಿಕಾರಿನೂ ಇಲ್ಲ. ಲೀಡರ್ಶಿಪ್ ಅನ್ನೋದು ಬಾರಿ ಕ್ವಾಲಿಟಿ ಇರುವಂತ ಲೀಡರ್ಶಿಪ್ ಬೇಕಾಗುತ್ತೆ. ಅದು ಹಂಗ್ ನೋಡೋದಾದ್ರೆ ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ಪ್ರತಿಯೊಬ್ಬ ಸೈನಿಕನಲ್ಲೂ ನೋಡಬಹುದು ನಾವು ಆ ಕ್ವಾಲಿಟಿ ಲೀಡರ್ಶಿಪ್. ಒಂದೊಂದು ರೆಜಿಮೆಂಟ್ಗೂ ಒಬ್ಬೊಬ್ಬ CEO ಇರ್ತಾರೆ, ಅವರು ಹುಮ್ಮಸ್ ತುಂಬಿಸ್ತಾರೆ. ಅಂದ್ರೆ ಒಬ್ಬ ಸೇನೆಯಲ್ಲಿ ನಾವು ಏನ್ ಮಾಡಬೇಕು, ಒಂದು ಪೋಸ್ಟ್ ನಾವು ಆಕ್ಯುಪೈ ಮಾಡಬೇಕು ಅಂತ ಹೇಳಿದ್ರೆ ಆ ಪೋಸ್ಟ್ ನ ಆಕ್ಯುಪೈ ಮಾಡೇ ಮಾಡ್ತಾರೆ ಅವರು. ಅದು ಏನಾದ್ರೂ ಆಗ್ಲಿ, ಯಾರಾದ್ರೂ ಆಗ್ಲಿ, ತನ್ನನ್ನು ತಾನು ಹುತಾತ್ಮರು ಮಾಡಿಕೊಂಡು ಎದೆಗೆ ಗುಂಡು ಕೊಡ್ತಾರೆ ಹೊತ್ತು ಬೆನ್ನಿಗೆ ಯಾರು ಗುಂಡು ಕೊಡಲ್ಲ, ಬೆನ್ನು ಕೊಡಲ್ಲ. ಗುಂಡು ತಗಲಬೇಕು ಎದೆಗೆ, ಬೆನ್ನಿಗಲ್ಲ ಅನ್ನೋದು ಒಂದು ನಿಯಮನ ಇಟ್ಕೊಂಡು ಮುನ್ನುಗ್ತಾರೆ. ಉದಾಹರಣೆಗಳು ಬಹಳಷ್ಟು. ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಏನೋ ಒಂದು ಹೇಳಬೇಕು, ಅಂದ್ರೆ ಏನೋ ಒಂದು ಮಿಸ್ಗೈಡ್ ಮಾಡಬೇಕು. ನಮ್ಮಲ್ಲಿ ಕೆಲವು ಎಕ್ವಿಪ್ಮೆಂಟ್ ಇದೆ, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ. ಅವರಲ್ಲಿ ಎಕ್ವಿಪ್ಮೆಂಟೇ ಇಲ್ಲ, ಸಾಕಷ್ಟು ಜನಕ್ಕೆ ಗೊತ್ತಿದೆ. ನೋಡಿ, ವಾರಲ್ಲಿ ಮೇಜರ್ ಆಗಿ ಫೈಟರ್ ಜೆಟ್ಗಳದ್ದು ಜಾಸ್ತಿ ಮೇಜರ್ ರೋಲ್ ಇರುತ್ತೆ. F-16 ಅಂತ ಅವರಲ್ಲಿ ಕೂಡ ಅಮೆರಿಕದಿಂದ ತಗೊಂಡಿದ್ದಾರೆ. ಅದು F-16 ಕೊಟ್ಟಿರೋದೇನು, ಅಮೆರಿಕ ಒಂದು ನಿಯಮ ಮಾಡಿ ಕೊಟ್ಟಿದೆ, ಅವ್ರಿಗೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಕೊಟ್ಟಿದೆ. ಯಾವುದೇ ಉಗ್ರವಾದಿ ಸಂದರ್ಭದಲ್ಲಿ ಮಾತ್ರ ಅದನ್ನ ಬಳಸಬೇಕೇ ಹೊರತು, ಉಗ್ರವಾದಿಗಳಿಗೆ ನಿರ್ನಾಮ ಮಾಡಕ್ಕೆ ಬಳಸಬೇಕೇ ಹೊರತು ಇನ್ನೊಂದು ದೇಶದ ಮೇಲೆ ವಾರ್ ಸಿಚುಯೇಷನ್ ಅಲ್ಲಿ ಅದನ್ನ ಬಳಸಬಾರದು ಅಂತ. ಈಗಾಗಲೇ ಅದನ್ನ ತಗೊಂಡೋಗಿ ಬಚ್ಚಿಟ್ಟಿದ್ದಾರೆ ಅವರು. ಯಾಕಂದ್ರೆ ನಮ್ಮ ಟಾರ್ಗೆಟ್ ಇರೋದು ಈ ವಾರ್ ಝೋನ್ ಇಂದ ಪೀಸ್ ಝೋನ್ಗೆ ತಗೊಂಡೋಗಿ ಇಡ್ತಾರೆ. ನಾವು ನಮ್ಮಲ್ಲಿರೋ ಎಕ್ವಿಪ್ಮೆಂಟ್ ನ ಪೀಸ್ ಝೋನ್ ಅಂತ ಏನಿತ್ತು, ಅಂದ್ರೆ ಯುದ್ಧ ನಡೆದಿರುವಂತ ಸಂದರ್ಭದಲ್ಲಿ ನಾವು ಎಲ್ಲಿ ಪಾರ್ಕ್ ಮಾಡಿರ್ತೀವಿ ಪೀಸ್ ಝೋನು, ಅದನ್ನೆಲ್ಲ ತೆಗೆದು ನಾವು ವಾರ್ ಝೋನ್ ತಗೊಂಡ್ಬಂದು ನಿಲ್ಸಿದೀವಿ. ಹೌದು, ನಮ್ಮ ಟ್ಯಾಕ್ಟಿಕ್ ಬೇರೆ ಇದೆ, ನಾವು ನೇರ ಯುದ್ಧ ಮಾಡುವಂತವ್ರು. ಮತ್ತು ನಮ್ಮ ಉದ್ದೇಶ, ಸೇನೆಯ ಉದ್ದೇಶ ಜನರನ್ನ ರಕ್ಷಣೆ ಮಾಡೋದು. ಬಟ್ ಅವ್ರದಂಗಲ್ಲ, ಬರೀ ದ್ವೇಷ. ಅವ್ರು ಯುದ್ಧ ಮಾಡಿದ್ರೆ ನಾವು ಮಾಡೋದು. ನೀವು ಹೇಳ್ದಂಗೆ ಪೀಸ್ ಝೋನ್ ಇಂದ ಎಲ್ಲಿ ಯಾವ ಝೋನ್ ಅಲ್ಲಿ ಇಡಬಾರ್ದು ಆ ಝೋನಿಗೆ ತಗೊಂಡು ಹೋಗ್ತಾ ಇದಾರೆ ಎಕ್ವಿಪ್ಮೆಂಟ್ ಗಳನ್ನ ಅಂತ. ಅಂದ್ರೆ ಜನರು ಹೋಗ್ಲಿ, ನಾನು ಉಳ್ಕೋಬೇಕು ಅನ್ನೋ. ವಾರ್ ಅಂದಾಗ ಎಲ್ಲ ಇರಬೇಕು, ಆರ್ಥಿಕ ಪ್ರಬಲತೆ ನಮ್ಗಿರ್ಬೇಕು, ಆರ್ಥಿಕ ಸ್ಥಿತಿ ನಮ್ಗೆ ಕರೆಕ್ಟ್ ಆಗಿರ್ಬೇಕು, ಆರ್ಮ್ಸ್ ಅಂಡ್ ಅಮ್ಯುನಿಷನ್ ತುಂಬಾ ಮೇಜರ್ ರೋಲ್ ಪ್ಲೇ ಮಾಡುತ್ತೆ, ಟೆಕ್ನಾಲಜಿ ಬೇಕು. ಆ ದೇಶದಲ್ಲಿ ಏನಿದೆ ಅಂತ ನಾವು ಅದ್ರ ಬಗ್ಗೆ ಮಾತಾಡಬೇಕು. ಬಟ್ ಇಷ್ಟೆಲ್ಲ ಆದ್ರೂ ಕೆಲವೊಂದು ದೇಶಗಳು ನಿಮ್ ಪರವಾಗಿ ನಾವು ನಿಂತ್ಕೊಳ್ತೀವಿ ಅಂತಾರಲ್ಲ, ಹೇಗೆ ಸರ್ ಇದನ್ನ? ಅಂದ್ರೆ ನೋಡಿ, ಈಗ ಒಬ್ರು ಬೆಳೀತಾ ಇದ್ದಾರೆ ಅಂದ ಮಾತ್ರಕ್ಕೆ ಶತ್ರುಗಳು ಇರಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ನೆರೆಹೊರೆಯಲ್ಲಿ ಈಗ ಚೈನಾ ನೇರವಾಗಿ ನಮ್ಗೆ ಯುದ್ಧಕ್ಕೆ ಬರಲ್ಲ, ಯಾಕಂದ್ರೆ ನಮ್ಮ ಬಳಿ ಚೈನಾದು ಟ್ರೇಡ್ ಚೆನ್ನಾಗಿದೆ, ವ್ಯಾವಹಾರಿಕ ಸಂಬಂಧ ಚೆನ್ನಾಗಿದೆ. ಚೈನಾ ಇದರಲ್ಲಿ ಇಂಟರ್ಫಿಯರ್, UN ಕೌನ್ಸಿಲ್ ಅಲ್ಲಿ ಕೂಡ ಚೈನಾ ಪರ್ಮನೆಂಟ್ ಮೆಂಬರ್ ಆಗಿದೆ. ಅಲ್ಲಿ ಕೂಡ ಭಾರತದ ವಿರುದ್ಧವಾಗಿ ಚಕಾರ ಎತ್ತಲ್ಲ. ಅಂದ್ರೆ ನೀವು ಮಾಡ್ತಿರೋ ತಪ್ಪು ಅಂತ ಪಾಕಿಸ್ತಾನಕ್ಕೆ ಚೈನಾ ಹೇಳಿದೆ, ಇಲ್ಲ ನೀವೇನಿದೆ ಎಕ್ಸ್ಪ್ಲನೇಷನ್ UN ಕೌನ್ಸಿಲ್ ನೀವು ಕೊಡಬೇಕಾಗುತ್ತೆ, ಇಲ್ಲ ಎಲ್ಲಾ ದೇಶಗಳು ನಿಮ್ಮ ಮೇಲೆ ಮುಗಿ ಬೀಳುವಂತ ಸಂದರ್ಭ ಇದೆ. ಯಾರೇ ಆಗ್ಲಿ ಈ ಉಗ್ರವಾದಿತನ, ಈ ಟೆರರಿಸ್ಟ್ಗಳನ್ನ ಬೆಳೆಸುವಂತ ದೇಶನ ಯಾರು ಉಳಿಸ್ಲಿಕ್ಕೆ ತಯಾರಿಲ್ಲ ಅಂತ UN ಕೌನ್ಸಿಲ್ ಅಲ್ಲಿ ನೇರವಾಗಿ ಚೈನಾ ಕೂಡ ಹೇಳ್ತಿದೆ. ಹೀಗಿರುವಂತ ಸಂದರ್ಭದಲ್ಲಿ ಚೈನಾ ಏನ್ ಮಾಡುತ್ತೆ,
ಹಿಂದ್ಗಡೆಯಿಂದ ಪ್ಯಾರಲಲ್ ಆಗಿ ಅವ್ರಿಗೆ ಎಕ್ವಿಪ್ಮೆಂಟ್ ಆಗ್ಲಿ ಇನ್ನೊಂದಾಗ್ಲಿ ಮನೆಯ ಅವರಲ್ಲಿ ಹಿಂಬಾಗಿಲಿನಿಂದ ಬಂದು ಹೌದು support ಹೌದು ಮಾಡೋದು. ಮಾಡೋದೇ ಹೀಗೆ. Okay. ಅವರು ಕೂಡ ಯಾವುದೋ ಒಂದು ಸಣ್ಣ ಟರ್ಕಿ ಅಂತ ದೇಶ ನಾವಿದೀವಿ ಅಂತ ಹೇಳಿದ ತಕ್ಷಣ ಭಾರತ ದೇಶದ ಆರ್ಮಿ ಹೆಂಗಿದೆ, ಎಷ್ಟು ಕಾಂಬ್ಯಾಕ್ಟ್ ಇದೆ. ನಾವು ಎಂತೆಂಥ ಯುದ್ಧನ ನಾವು ಗೆದ್ದಿದ್ದೀವಿ ನೋಡಿ. ಕಾರ್ಗಿಲ್ ಯುದ್ಧ ಅಂತ ಕೆಲವ್ರು ಹೇಳ್ತಾರೆ, 1971 ಆದ್ಮೇಲೆ ಕಾರ್ಗಿಲ್ ಆಯ್ತಲ್ವಾ ಸರ್ ಹೇಗೆ ಅಂತ ನನಗೆ ಪ್ರಶ್ನೆ ಕೇಳಿದ್ರು. ಕಾರ್ಗಿಲ್ ಆಗಿದ್ದು ಮೌಂಟೇನ್ ಟೆರೆನ್ ಅಲ್ಲಿ, ಅದು ಒಂದು ಒಂದು ಪೀಕಲ್ ಆದಂತ ಯುದ್ಧ, ನಗರದ ಒಳಗಡೆ ದೇಶದ ಒಳಗಡೆ ಬಂದಿಲ್ಲ ಅದು. ಆ ಸಂದರ್ಭದಲ್ಲೂ ಕೂಡ ಶತ್ರು ದೇಶ ಏನಿತ್ತು ಪೀಕಲ್ಲಿ ಮೆಜಾರಿಟಿ ಪ್ರಪಂಚ ಏನು ಡಿಸೈಡ್ ಮಾಡಿತ್ತು, ಇಲ್ಲ ಈ ಯುದ್ಧ ಪಾಕಿಸ್ತಾನ ಗೆಲ್ಬಹುದು ಯಾಕಂದ್ರೆ ಪಾಕಿಸ್ತಾನ ಮೇಲೆ ಕೂತಿದೆ. ಸೊ ಆ ಮೌಂಟೇನ್ ಕಾಂಬ್ಯಾಕ್ಟ್ ಅಲ್ಲಿ ಕೂಡ ಭಾರತ ದೇಶ ಮೇಲ್ಗೈ ಸಾಧಿಸಿ ಬಂತು, ಹೌದು, ಪ್ರಪಂಚಕ್ಕೆ ಹೇಳ್ತು ಮೌಂಟೇನ್ ಟೆರರ್ ವಿ ಆರ್ ದ ಬೆಸ್ಟ್ ಆರ್ಮಿ. ಬರೀ ಲ್ಯಾಂಡ್ ಅಲ್ಲಲ್ಲ, ಬೆಟ್ಟದ ಮೇಲೆ ಪೀಕ್ ಮೇಲೆ ನಾವು ನುಗ್ಗಿ ಹೊಡೆದು ಆ ಪೋಸ್ಟ್ ನ ಆಕ್ಯುಪೈ ಮಾಡುವಷ್ಟು ಕೇಪಬಿಲಿಟಿ ಕೆಪಾಸಿಟಿ ಭಾರತ ದೇಶಕ್ಕಿದೆ, ನಮ್ಮಲ್ಲಿ ಟೆಕ್ನಾಲಜಿ ಇದೆ, ನಮ್ಮ ಯೋಧರು ಆಗಿದ್ದಾರೆ ಅಂತ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿರೋದು ಭಾರತ ದೇಶ. ಸರ್ ಇನ್ನೊಂದು ಪ್ರಶ್ನೆ ನನಗೆ, ಯುದ್ಧ ಅನ್ನುವಂಥದ್ದು ಎರಡು ದೇಶಗಳಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ. ಯಾಕಂತ ಹೇಳಿದ್ರೆ ಈಗ ನೆರೆಹೊರೆಯ ದೇಶಗಳ ಒಂದು ಸಪೋರ್ಟ್ ಕೂಡ ಬೇಕಾಗುತ್ತೆ. ನನ್ನ ಕುತೂಹಲ ಇರೋದು, ನೆರೆಹೊರೆಯ ದೇಶಗಳ ಸಪೋರ್ಟ್ ಅಂದ್ರೆ ಕೇವಲ ಎಕ್ವಿಪ್ಮೆಂಟ್ಗಳನ್ನ ಕೊಡೋದು ಇಸ್ಕೊಳ್ಳೋದ್ರಲ್ಲಿ ಮಾತ್ರನಾ, ಅಥವಾ ವಿಶ್ವಾಸವನ್ನ ಗಳಿಸೋದಾ? ವಿಶ್ವಾಸ ಅಂದ್ರೆ ಯಾಕೆ ಬೇಕು, ಹೇಗಿರುತ್ತೆ ಸರ್ ಇದೆಲ್ಲ? ಅಂದ್ರೆ ಪ್ಯಾರಲಲ್ ಆಗಿ ನಮ್ಮ ಸರೌಂಡಿಂಗ್, ನಮ್ಮ ನೇಬರಿಂಗ್ ಕಂಟ್ರೀಸ್ ಏನಿದೆ ನಮ್ಮ ಬೌಂಡ್ರಿಯಲ್ಲಿ, ಅವ್ರು ವಿಶ್ವಾಸ ಗಳಿಸಬೇಕು ಅಂತ ಸಾಕಷ್ಟು ದೇಶ ಇರುತ್ತೆ. ಆದ್ರೆ ಯಾವ ದೇಶ ವಿಶ್ವಾಸಕ್ಕೆ ಬರಲ್ಲ ಆ ದೇಶನ ವಿಶ್ವಾಸಕ್ಕೆ ತಗೊಳ್ಳೋ ಅಗತ್ಯ ಇಲ್ಲ. ಯಾಕಂದ್ರೆ ಏನ್ ಮಾಡ್ಲಿಕ್ಕಾಗಲ್ಲ. ನಮಗೆ ಈಗಾಗಲೇ ಸರಿಸುಮಾರು ಒಂದು 40ರಿಂದ 70 ದೇಶ ನಮ್ಮ ಹಿಂದೆ ಇದೆ. ಅವ್ರು ಹೇಳ್ತಿದ್ದಾರೆ ನಾವು ನಿಮ್ಮ ಪರವಾಗಿದ್ದೀವಿ. ಯಾಕಂದ್ರೆ ನಮ್ಮ ಉದ್ದೇಶ ನೋಡ್ಬೇಕು. ಯಾವತ್ತೇ ಆಗಲಿ ವಾರ್ಗೆ ನಾವು ಏನಕ್ಕೆ ಹೋಗ್ತಾ ಇದ್ದೀವಿ, ನಮ್ಮ ಉದ್ದೇಶ ಏನಿದೆ. ಪ್ರಪಂಚದಲ್ಲಿ ವಾರ್ ನಡೆಯುವಂತ ಸಂದರ್ಭದಲ್ಲಿ ನಮ್ಮ ದೇಶ ಇಂಟರ್ವ್ಯೂನ್ ಆಗಿ ವಾರ್ನ ನಿಲ್ಸಿರುವಂತ ಉದಾಹರಣೆ ನೋಡಿದ್ದೀರಾ. ಶಾಂತಿ ಕಾಪಾಡ್ಕೊಂಡು ಹೋಗಿ ಸಾಕಷ್ಟು ಸಾವು ನೋವು ಆಗ್ತಿದೆ, ಯಾರಿಗೆ ಏನು ಆಗ್ಬಾರ್ದು ಅಂತ ಹೇಳಿರುವಂತ ದೇಶ ನಮ್ದು. ಆದ್ರೆ ನಾವು ವಾರ್ ಫ್ರಂಟ್ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಉದ್ದೇಶ ಏನು, ಏನಾಗಿದೆ, ನಮಗೆ ಏನು ನೋವಾಗಿದೆ, ಲಿಮಿಟ್ ಕ್ರಾಸ್ ಆಗಿದೆ ಅಂದಾಗ್ಲೇ ಯುದ್ಧ ಹೋಗ್ತಿರೋದು ನೋಡಿ. ಭಾರತ. ಯಾವತ್ತೇ ಆಗ್ಲಿ ಯಾವುದೇ ಕಂಟ್ರಿ ಆಗ್ಲಿ ಟೆರರಿಸಂ ನ ಬೆಳೆಸಬೇಕು ಅಂತ ಯಾವ ದೇಶಕ್ಕೂ ಪ್ರೋತ್ಸಾಹಿಸಲ್ಲ. ನಮಗೆ ಟೆರರ್ ಅಟ್ಯಾಕ್ ಆಗ್ತಿದೆ, ಯಾವ ಫ್ರಂಟ್ ಅಲ್ಲಿ ಆಗ್ತಿದೆ, ಜಮ್ಮು ಕಾಶ್ಮೀರ ಒಂದು ಇಶ್ಯೂ ಆಗಿದೆ, ಅಲ್ಲಿ ಬಿಟ್ರೆ ಬೇರೆ ಕಡೆ ಎಲ್ಲ ಅಟ್ಯಾಕ್ ಆಗ್ತಿದೆ. ಸೊ ಇದನ್ನೆಲ್ಲ ನೋಡಬೇಕು. ಭಾರತ ದೇಶ ಉನ್ನತವಾಗಿ ಪ್ರಗತಿ ಕಡೆ ಈಗ ನಾವು ಎಲ್ಲ ಇದು ಕಾಂಪೀಟ್ ಮಾಡುವಂತ ವರ್ಲ್ಡ್ಗೆ ನಾವು ಕಾಂಪೀಟ್ ಮಾಡ್ತಾ ಇದೀವಿ. ಅಂತ ಸಂದರ್ಭದಲ್ಲಿ ಭಾರತ ದೇಶ ಬೆಳೀತಾ ಇದೆ. ಈ ಸಂದರ್ಭದಲ್ಲಿ ಒಂದು ನಿಮಗೆ ಟೆರರಿಸ್ಟ್ ನಿಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ದೇಶದ ಬಗ್ಗೆ ಎಷ್ಟು ಜನ ಮಾತಾಡ್ತಾರೆ, ಎಷ್ಟು ಜನ ಭಾರತ ದೇಶನ ನಂಬ್ಕೊಂಡು ಇನ್ವೆಸ್ಟ್ ಮಾಡಿದ್ದಾರೆ, ಆ ಇನ್ವೆಸ್ಟರ್ಸ್ ಗತಿ ಏನು, ಅವ್ರಿಗೆಲ್ಲ ಆನ್ಸರಬಲ್ ಭಾರತ ದೇಶ ಆಗುತ್ತೆ. ಈಗ ಸಾಕಷ್ಟು ಜನ ಚೈನಾ ಮೇಲೆ ಇನ್ವೆಸ್ಟ್ ಮಾಡ್ತಿದ್ರು. ಈ ಹಿಂದೆ ನಾವು ನೋಡಿದ್ರೆ ಚೈನಾ ಅಲ್ಲಿ ಟೆಕ್ನಾಲಜಿ ಚೆನ್ನಾಗಿದೆ, ನಮಗೆ ಅಲ್ಲಿ ಆ ಲೇಬರ್ ಏನಿದ್ದಾರೆ, ಅಲ್ಲಿನ ಜನ ಏನಿದ್ದಾರೆ ನಮ್ಮ ನೇರವಾಗಿ ನಮಗೆ ಸಿಗ್ತಾರೆ, ಟೆಕ್ನಿಕಲ್ ಟೆಕ್ನಾಲಜಿ ಬಹಳ ಚೆನ್ನಾಗಿದೆ ಚೈನಾದಲ್ಲಿ ಅಂತ ಇನ್ವೆಸ್ಟರ್ಸ್ ಏನ್ ಜಿ ಸಮಿಟ್ ಆದಾಗ ಇಡೀ ವರ್ಲ್ಡ್ ಇರೋ ಇನ್ವೆಸ್ಟರ್ಸ್ ಎಲ್ಲ ಚೈನಾ ಕಡೆ ಮುಖ ಮಾಡ್ತಿದ್ರು. ಆದ್ರೆ ಇವತ್ತೆಂತ ಸಂದರ್ಭ ಇದೆ, ಚೈನಾ ಒಂದು ಕುತಂತ್ರಿ ದೇಶ, ಅಲ್ಲಿ ಮಾಡೋದು ಬೇಡ, ಭಾರತ ದೇಶ ಬೆಳೀತಾ ಇದೆ, ಬೆಳೆದಿದೆ, ಸುಭದ್ರವಾಗಿದೆ, ಪೀಸ್ಫುಲ್ ನೇಷನ್ ಆಗಿದೆ, ಅಲ್ಲಿನ ಎಕ್ವಿಪ್ಮೆಂಟ್ ಟೆಕ್ನಾಲಜಿ ಇನ್ನೊಂದು ಮತ್ತೊಂದು ಎಲ್ಲ ಚೆನ್ನಾಗಿದೆ, ಆ ದೇಶದ ಮೇಲೆ ಯಾಕೆ ನಾವು ಇನ್ವೆಸ್ಟ್ ಮಾಡಬಾರ್ದು ಅಂತ ಸಾಕಷ್ಟು ಕಂಪನೀಸ್ ಆಗಲಿ ಸಾಕಷ್ಟು ದೇಶ ನಮ್ಮ ಬಳಿ ಟ್ರೇಡ್ ಇದೆ, ಕೊಡೋದು ತಗೊಳೋದು ಟ್ರೇಡ್ ಇದೆ ಅಂತ ಸಂದರ್ಭದಲ್ಲಿ ವಿ ಆರ್ ಆನ್ಸರಬಲ್. ಸೊ ಅವ್ರಿಗೆಲ್ಲ ಒಂದು ನಂಬಿಕೆ ಮೂಡಿಸಬೇಕು. ಇಲ್ಲ ನೀವು ಏನ್ ಇನ್ವೆಸ್ಟ್ ಮಾಡಿದ್ದೀರಾ ಭಾರತ ದೇಶ, ದಿಸ್ ಅ ವೆರಿ ಸ್ಟ್ರಾಂಗ್ ಕಂಟ್ರಿ, ನಿಮ್ಗೆ ಯಾರಿಗೂ ತೊಂದರೆ ಆಗದಿರೋ ತರ ಎಲ್ಲಿಂದ ತೊಂದರೆ ಆಗಿದೆ. ಫಾರ್ ಎಕ್ಸಾಂಪಲ್ ನಾವು ಹೇಳ್ಬೇಕಂದ್ರೆ ಒಬ್ಬ ಮನುಷ್ಯನಿಗೆ ಎಲ್ಲೋ ಒಂದ್ ಕಡೆ ಇಂಜೂರ್ ಆದ್ರೆ ಅಲ್ಲಿ ತಾನೇ ನಾವು ಸರ್ಜರಿ ಮಾಡಬೇಕು, ಅಲ್ಲೇ ಅಲ್ವಾ ನಾವು ಇಂಜೆಕ್ಷನ್ ಹಾಕಬೇಕು. ಹಂಗೆ ಎಲ್ಲಿ ನಮಗೆ ತೊಂದರೆ ಆಗ್ತಿದೆ, ಯಾವ ದೇಶ ತೊಂದರೆ ಕೊಡ್ತಿದೆ, ಆ ದೇಶಕ್ಕೆ ಸರ್ಜರಿ ಮಾಡುವಂತ ಸಮಯ ಇದು ಬಂದಿದೆ. ಈಗ ಮೇಜರ್ ಸರ್ಜರಿ ಆಗುತ್ತೆ, ಅದು ಆ ದೇಶಕ್ಕೂ ಬಹಳ ಚೆನ್ನಾಗಿ ಗೊತ್ತಿದೆ. ನೋಡಿ, ಅಷ್ಟು ಗೊತ್ತಿಲ್ಲ ಅಂದ್ರೆ ಯಾಕೆ ಬೇರೆ ದೇಶಕ್ಕೆ ಹೋಗಿ ಅಂಗಲಾಸ್ತಾ ಇದೆ? ಒಂದು ಸಣ್ಣ ದೇಶ, ಯುದ್ಧ ನಿಲ್ಲಿಸಿ, ಹೌದು, ಇರಾನ್ ಅಂತ ದೇಶಕ್ಕೆ ಹೋಗ್ಬಿಟ್ಟು ಈ ದೇಶದ ಇವರು ಆರ್ಥಿಕ ಪರಿಸ್ಥಿತಿ ಏನಿದೆ, ಇವ್ರು ಫೈನಾನ್ಸ್ ಮಿನಿಸ್ಟರ್ ಹೋಗಿ ಅಲ್ಲಿ ಕೇಳ್ತಾರೆ, ದಯವಿಟ್ಟು ಇಂಡಿಯಾಗೆ ನೀವೇನಾದ್ರೂ ಪ್ರಾಂಪ್ಟ್ ಮಾಡ್ತೀರಾ, ನೀವೇನಾದ್ರೂ ಒಂದು ವರ್ಡ್ ಹೇಳ್ಬೋದಾ, ಯುದ್ಧ ನಿಲ್ಸ್ಬೋದಾ, ನಮ್ಗೆ ಯುದ್ಧ ಬೇಡ ಅನ್ನೋ ರೀತಿಯಲ್ಲಿ ಪ್ಯಾರಲಲ್ ಆಗಿ ಏನಕ್ಕೆ ಹೋಗಿ ಅಂಗಲಾಸ್ತಿದ್ದಾರೆ ಅರ್ಥ ಆಗ್ತಿಲ್ಲ. ಈಗಾಗಲೇ ಆ ದೇಶಕ್ಕೆ ಅರ್ಥ ಆಗಿದೆ, ಭಾರತ ದೇಶ ಸ್ಟ್ರಾಂಗ್ ಆಗಿ ನಮ್ಮ ಮೇಲೆ ಮುಗಿಬಿದ್ದಿದೆ. ಭಾರತ ದೇಶಕ್ಕೆ ಯಾರ ಮಾತು ಭಾರತ ದೇಶ ಕೇಳಲ್ಲ. ಅಮೆರಿಕ ಸಹಿತ ಭಾರತ ದೇಶದ ಮಾತು ಕೇಳೋ ಪರಿಸ್ಥಿತಿ ಇದೆ, ನಮ್ಗೆ ಉಳಿಗಾಲ ಇಲ್ಲ ಅಂತ ಪಾಕಿಸ್ತಾನ ಗೊತ್ತಾಗಿದೆ. ಓಕೆ ಸರ್, ಒಂದು ಬ್ರೇಕ್ ತಗೊಳ್ಳೋ ಟೈಮ್ ನೀವು 3 ಜನ ಮಾತಾಡಿಸ್ತೀನಿ. ಹಾಗಾದ್ರೆ ಯುದ್ಧ ಫಿಕ್ಸಾ, ಮುಹೂರ್ತ ಇಡುವಂಥದ್ದು ಒಂದೇ ಬಾಕಿನ, ಅಥವಾ ಆಲ್ರೆಡಿ ಇಟ್ಟಿದಾರ, ನಮ್ಗಳ ಗಮನಕ್ಕೆ ಮಾತ್ರ ಬಂದಿಲ್ವಾ ಅದು?